Hello, dear children. Welcome to English class. Today I am going to teach you the prose third from 9th standard, My Beginnings. It is the part 1. It is an autobiography of Kapil Dev, the great cricket who creates the great history in cricket. Okay, let's get started. Before we are going to study about the lesson, you have to read preparatory activity. Read the extract from the Mahatma Gandhiji's autobiography. Here we can see the autobiography of Mahatma Gandhiji. When I was in the 7th standard, Darobji Eduji Jimmy was the headmaster. He was popular among the boys as he was a disciplinarian, a man of method and a good teacher. He had made gymnastics and cricket compulsory for boys of the upper standards. I disliked both. I never took part in any exercise, cricket or football, before they were made compulsory. My shyness was one of the reasons for this aloofness, which I now see was wrong. I then had the false notion that gymnastics had nothing to do with education. Today I know that physical training should have as much place in the curriculum as mental training. Dear students, here we can see the new words also. So, what is the meaning of these words? You can study now. So, what do you mean by popular? Popular means Janapriya. Disciplinarian ಶಿಸ್ತು ಉಳ್ಳವನು. ಜಿಮ್ನಾಸ್ಟಿಕ್ಸ್ ವ್ಯಾಯಾಮ. ಕಂಪಲ್ಸರಿ ಕಡ್ಡಾಯ. ಶೈನೆಸ್ ನಾಚಿಕೆಯ ಸ್ವಭಾವ. ಅಲೂಫ್ನೆಸ್ ದೂರವಾಗುವಿಕೆ. ಫಾಲ್ಸ್ ನೋಷನ್ ತಪ್ಪು ಅಭಿಪ್ರಾಯ. ಕರಿಕ್ಯುಲಮ್ ಪಠ್ಯಕ್ರಮ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡುವಂತಹ ಪಾಠ ಯಾವುದು ಅಂತಂದ್ರೆ ಮೈ ಬಿಗಿನಿಂಗ್ಸ್. ಈ ಒಂದು ಪಾಠ ನಿಮ್ಮ 3ನೇ ಅಧ್ಯಾಯವಾಗಿದೆ. ಇದು ಪಾರ್ಟ್ 1. ಹಿ ಈಸ್ ಕಪಿಲ್ ದೇವ್ ಹೂ ವಾಸ್ ದ ಗ್ರೇಟ್ ಕ್ರಿಕೆಟರ್ ಆಫ್ ಇಂಡಿಯಾ. ಸೊ ಹಿಯರ್ ವಿ ಕ್ಯಾನ್ ಸಿ ದ ಆಟೋಬಯೋಗ್ರಫಿ ಆಫ್ ಗಾಂಧಿ. ಆಟೋಬಯೋಗ್ರಫಿ ಮೀನ್ಸ್ ಆತ್ಮಚರಿತ್ರೆ. ಇಲ್ಲಿ ಗಾಂಧೀಜಿಯವರ ಒಂದು ಆತ್ಮಚರಿತ್ರೆಯನ್ನು ನಾವು ಕಾಣಬಹುದು. ಏನು ಹೇಳಿದಾರ ಗಾಂಧೀಜಿ ತಮ್ಮ ಆತ್ಮಚರಿತ್ರೆಯಲ್ಲಿ ಅಂತಂದ್ರೆ, ವೆನ್ ಐ ವಾಸ್ ಇನ್ 7th ಸ್ಟ್ಯಾಂಡರ್ಡ್ ದರೋಬ್ಜಿ ಎಡುಜಿ ಜಿಮಿ ವಾಸ್ ದ ಹೆಡ್ ಮಾಸ್ಟರ್. ವೆನ್ ಗಾಂಧಿ ವಾಸ್ ಇನ್ ದ 7th ಸ್ಟ್ಯಾಂಡರ್ಡ್, ಯಾವಾಗ ಗಾಂಧೀಜಿಯವರು 7ನೇ ತರಗತಿಯಲ್ಲಿ ಓದ್ತಿದ್ರು ಆ ಟೈಮ್ ಒಳಗೆ ಅವ್ರ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇದ್ದರು. ಅವ್ರ ಹೆಸರೇನಿತ್ತು ಅಂತಂದ್ರೆ ದರಾಬ್ಜಿ ಎಡುಜಿ ಜಿಮ್ಮಿ. ಅವರು ಏನಾಗಿದ್ದರು? ಹಿ ವಾಸ್ ಪಾಪ್ಯುಲರ್ ಅಮಾಂಗ್ ದ ಬಾಯ್ಸ್ ಆ್ಯಸ್ ಹಿ ವಾಸ್ ಅ ಡಿಸಿಪ್ಲಿನೇರಿಯನ್. ನಮ್ಮ ಹುಡುಗರೊಳಗೆ ಅಂತಂದ್ರೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ಏನು ಆತ ಬಹಳ ಶಿಸ್ತುಳ್ಳವ ವ್ಯಕ್ತಿ. ನಮ್ಮ ಹೆಡ್ ಮಾಸ್ಟರ್ ಹೆಂಗದಾರು ಅಂತಂದ್ರೆ ಬಹಳ ಶಿಸ್ತಿನ ವ್ಯಕ್ತಿ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಅಂಥೇಳಿ ಹೇಳ್ತಾರೆ ಗಾಂಧೀಜಿ. ಅ ಮ್ಯಾನ್ ಆಫ್ ಮೆಥಡ್ ಆ್ಯಂಡ್ ಅ ಗುಡ್ ಟೀಚರ್. ಯಾವಾಗಲೂ ಯೋಜನೆಗಳನ್ನು ಹಾಕುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು, ಅಥವಾ ಪದ್ಧತಿಯನ್ನು ರೂಢಿಸಿಕೊಳ್ಳುವಂತಹ ವ್ಯಕ್ತಿಯಾಗಿದ್ದರು, ಹಾಗೆ ಗುಡ್ ಟೀಚರ್ ಕೂಡ ಆಗಿದ್ದರು. ಹಿ ಹ್ಯಾಡ್ ಮೇಡ್ ಜಿಮ್ನಾಸ್ಟಿಕ್ಸ್ ಆ್ಯಂಡ್ ಕ್ರಿಕೆಟ್ ಕಂಪಲ್ಸರಿ ಫಾರ್ ಬಾಯ್ಸ್ ಆಫ್ ದ ಅಪ್ಪರ್ ಸ್ಟ್ಯಾಂಡರ್ಡ್ಸ್. ಉನ್ನತ ತರಗತಿಯ ವಿದ್ಯಾರ್ಥಿಗಳಿಗೆ, ಸ್ಪೆಷಲಿ ಬಾಯ್ಸಿಗೆ, ಹುಡುಗರಿಗೆ ಏನನ್ನು ಕಂಪಲ್ಸರಿಯಾಗಿ ಮಾಡ್ತಾರೆ ಅವರು ಅಂತಂದ್ರೆ ಜಿಮ್ನಾಸ್ಟಿಕ್ ಆ್ಯಂಡ್ ಕ್ರಿಕೆಟನ್ನು ಕಂಪಲ್ಸರಿ ಸಬ್ಜೆಕ್ಟಾಗಿ ಮಾಡ್ತಾರೆ. ಬಟ್ ಐ ಡಿಸ್ಲೈಕ್ಡ್ ಬೋತ್. ಬಟ್ ಗಾಂಧಿ ಡಿಸ್ಲೈಕ್ಡ್ ಬೋತ್. ಬಟ್ ಗಾಂಧೀಜಿಯವರು ಏನು ಮಾಡ್ತಿರ್ತಾರೆ, ಜಿಮ್ನಾಸ್ಟಿಕ್ ಮತ್ತು ಕ್ರಿಕೆಟ್ ಅಂದರೆ ಇವರಿಗೆ ಹೇಟ್ ಮಾಡ್ತಿರ್ತಾರೆ, ಇವ್ರಿಗೆ ಇಷ್ಟ ಇರೋದಿಲ್ಲ. ಐ ನೆವರ್ ಟುಕ್ ಪಾರ್ಟ್ ಇನ್ ಎನಿ ಎಕ್ಸಸೈಸ್, ಕ್ರಿಕೆಟ್ ಆರ್ ಫುಟ್ಬಾಲ್. ಯಾವತ್ತಿಗೂ ಇವ್ರು ಯಾವಾಗ್ಲೂ ಏನು ಮಾಡಿರಂಗಿಲ್ಲ, ಆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಒಳಗೆ ಪಾರ್ಟಿಸಿಪೇಟ್ ಮಾಡಿರಂಗೇ ಇಲ್ಲ. ಬಿಫೋರ್ ದೇ ವರ್ ಮೇಡ್ ಕಂಪಲ್ಸರಿ, ಈ ಮೊದಲು ಅಂದರೆ ಕಂಪಲ್ಸರಿ ಮಾಡೋಕ್ಕಿಂತ ಮೊದಲು ಇವ್ರು ಏನು ಮಾಡಿರಂಗಿಲ್ಲ, ಯಾವುದೇ ಕ್ರಿಕೆಟ್ ಅಥವಾ ಫುಟ್ಬಾಲ್ ಆಡೋದ್ರೊಳಗೆ ಭಾಗವಹಿಸಿರುವುದೇ ಇಲ್ಲ. ಮೈ ಶೈನೆಸ್ ವಾಸ್ ಒನ್ ಆಫ್ ದ ರೀಸನ್ಸ್ ಫಾರ್ ದಿಸ್ ಅಲೂಫ್ನೆಸ್ ವಿಚ್ ಐ ನೋ ಸಿ ವಾಸ್ ರಾಂಗ್. ನನ್ನ ಒಂದು ಅಲೂಫ್ನೆಸ್ ಅಂತಂದ್ರೆ ಏನು? ದೂರವಾಗುವಿಕೆ. ಶೈನೆಸ್ ಅಂತಂದ್ರೆ ನಾಚಿಕೆಯ ಸ್ವಭಾವ. ನನ್ನ ನಾಚಿಕೆಯ ಸ್ವಭಾವದಿಂದ ನಾ ಏನು ಮಾಡ್ತಿದ್ದೆ, ಇವುಗಳೆಲ್ಲಗಳಿಂದ ದೂರ ಹೋಗ್ತಿದ್ದೆ. ನನಗೆ ನೋಡಾಕೂ ಸಹಿತ ಎಲ್ಲವೂ ನನ್ನ ಕಣ್ಣಿಗೆ ಏನು ಹಾಕಂತಿತ್ತು, ತಪ್ಪಾಕಂತಿತ್ತು. ಅದೇನು ಮಾಡ್ಯಾರು, ಕ್ರಿಕೆಟ್ ಮತ್ತು ಜಿಮ್ನಾಸ್ಟಿಕ್ ಒಳ್ಳೆ ಇಟ್ಟಾರ ಇವು ನಮಗೆ ಪಿರಿಯಡ್ ಅನ್ನುವಂಥ ಫೀಲ್ ನನಗೆ ಬರ್ತಿತ್ತು ಅನ್ನುವಂಥದ್ದನ್ನು ಗಾಂಧೀಜಿಯವರು ಇಲ್ಲಿ ಹೇಳ್ತಾರೆ. ಐ ದೆನ್ ಹ್ಯಾಡ್ ದ ಫಾಲ್ಸ್ ನೋಷನ್
that gymnastics had nothing to do with education. Today I know that physical training should have as much place in the curriculum as mental training. ಬಟ್ ನನಗೆ ಈಗ ಅರ್ಥ ಆಗಾಕತ್ತೈತಿ ಏನಂತಂದ್ರೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಇವನು ಸೌಂಡ್ ಬಾಡಿ ಇನ್ ಸೌಂಡ್ ಮೈಂಡ್ ಅಂತ ಹೇಳಿ. ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತೈತಿ. ಆ ಸದೃಢವಾದ ದೇಹ ನಮ್ದು ಆಗಬೇಕಾಗಿತ್ತು ಅಂತಂದ್ರೆ ವಿ ಮಸ್ಟ್ ಲರ್ನ್ ಜಿಮ್ನಾಸ್ಟಿಕ್ ಆ್ಯಂಡ್ ವಿ ಮಸ್ಟ್ ಪ್ಲೇ ಕ್ರಿಕೆಟ್, ಫುಟ್ಬಾಲ್, ಎನಿಥಿಂಗ್. ಯಾವಾಗಲೂ ನಾವು ದೇಹಕ್ಕೆ ವ್ಯಾಯಾಮವನ್ನು ಕೊಡ್ತಾ ಹೋದೀವಿ ಅಂತಂದ್ರೆ ನಮ್ಮ ಮೈಂಡ್ ಆಟೋಮೆಟಿಕಲಿ ಸ್ಟ್ರಾಂಗ್ ಆಗೇ ಆಗ್ತೈತಿ. ಸೊ ಇಟ್ ಈಸ್ ಆಲ್ ಅಬೌಟ್ ಆಟೋಬಯೋಗ್ರಫಿ ಆಫ್ Mahatma Gandhiji. So let's we start the autobiography of our favorite cricketer is Kapil Dev. Here he said, we start with the first paragraph of our lesson, my beginnings. Looking back at my life, I have come to the conclusion that our beginnings never know our ends. Here Kapil Dev said his childhood life. He said, I have come to the conclusion that our beginnings never know our ends. ನಾವು ಒಂದು ಉಪಸಂಹಾರಕ್ಕೆ ಬರ್ತೀನಿ. ಏನಂತಂದ್ರೆ ನನ್ನ ಪ್ರಾರಂಭ ಯಾವಾಗಲೂ ನನ್ನ ಪ್ರಾರಂಭದ ದಿನಗಳು ಪ್ರಾರಂಭದ ದಿನಗಳ ಒಂದು ನೆನಪು ಯಾವತ್ತಿಗೂ ಕೊನೆಯಾಗುವುದಿಲ್ಲ. ಯಾಕಂದರೆ ಯಾರೂ ಚೈಲ್ಡ್ಹುಡ್ ಡೇಸನ್ನು ಮರೆಯೋಕ್ಕೆ ಇಷ್ಟಪಡೋಂಗಿಲ್ಲ. ಅಂಥ ಒಂದು ಅದ್ಭುತವಾದ ಜೀವನ ನಮ್ಮ ಬಾಲ್ಯ ಜೀವನ ಆಗಿರ್ತೈತಿ. ಸೊ ಹಿಯರ್ ದ ಕಪಿಲ್ ದೇವ್ ಆಲ್ಸೋ ಸೇಡ್, I have come to the conclusion that our beginnings never know our ends. For me, it all started in Chandigarh, a small town nestling in the foothills of the Himalayas. I was born on a cold winter morning. My mother, who is a simple woman, could not read the time, but she knew it was early in the morning. The date 6th January 1959 was thankfully recorded because a cousin of mine was born on the same day, around the same time and with the same name. I grew up among 6 other brothers and sisters, all older than me, except one sister who was a year younger. Dear students, here we can see 4 new words. So we can learn now. ಕನ್ಕ್ಲೂಷನ್ ಮೀನ್ಸ್ ಉಪಸಂಹಾರ ಅಥವಾ ಅನಿಸಿಕೆ. ನೆಸ್ಲಿಂಗ್ ಮೀನ್ಸ್ ಬೆಟ್ಟ ಗುಡ್ಡಗಳಿಂದ ಸುತ್ತುವರಿಯಲ್ಪಟ್ಟ. ಫೂಟ್ ಹಿಲ್ಸ್ ತಪ್ಪಲಿನಲ್ಲಿರುವ. ಕಸಿನ್ ಅಣ್ಣ, ಅಕ್ಕ, ತಂಗಿ, ತಮ್ಮ, ಚಿಕ್ಕಪ್ಪನ ಮಕ್ಕಳು. ಯಾರ ಆಗಿರಬಹುದು, ಅಣ್ಣ ಆಗಿರಬಹುದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಮ್ಮ. ವಿ ಕ್ಯಾನಾಟ್ ಮೆನ್ಷನ್ ಹಿಯರ್ ಕಸಿನ್ ಸಿಸ್ಟರ್, ಕಸಿನ್ ಬ್ರದರ್. ವಿ ಕ್ಯಾನ್ ಓನ್ಲಿ ಮೆನ್ಷನ್ ಕಸಿನ್. he is my cousin, she is my cousin. So here in the first paragraph Kapil Dev said his childhood life, where he was born, when he was born, and what happens when he was born. So let us be going to deal with the first paragraph of our lesson, my beginnings. Look back at my life. ನನ್ನ ಹಿಂದಿನ ದಿನವನ್ನು ನೋಡಿದರೆ I have come to the conclusion, ನಾವೊಂದು ಅನಿಸಿಕೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ, that our beginnings never know our ends. ನಮ್ಮ ಪ್ರಾರಂಭದ ದಿನಗಳನ್ನು ನಾವು ಯಾವತ್ತೂ ಮರೆಯೋಕ್ಕೆ ಆಗದೇ ಇರುವಂತಹ ದಿನಗಳಾಗಿದ್ವು. ಫಾರ್ ಮೀ ಇಟ್ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗರ್. ಇದು ಎಲ್ಲನೂ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದ್ರೆ ಇಟ್ ಈಸ್ ಸ್ಟಾರ್ಟೆಡ್ ಇನ್ ಚಂಡೀಗರ್. ಇದು ಚಂಡೀಗರ್ ಅನ್ನುವಂಥ ಒಂದು ಚಂಡೀಗರ್ನಲ್ಲಿ ಪ್ರಾರಂಭವಾಯಿತು. ಅ ಸ್ಮಾಲ್ ಟೌನ್ ನೆಸ್ಲಿಂಗ್ ಇನ್ ದ ಫೂಟ್ ಹಿಲ್ಸ್ ಆಫ್ ಹಿಮಾಲಯಾಸ್. ಇದೊಂದು ಎಲ್ಲಿ ಒಂದು ಸಣ್ಣ ಪಟ್ಟಣ. ಅಂತಹ ಸಣ್ಣ ಪಟ್ಟಣ ಯಾವ ಸ್ಥಳದಲ್ಲಿತ್ತು? ಇದು ನಸ್ಲಿಂಗ್ ಇನ್ ದ ಫೂಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. ತಪ್ಪಲಿನಲ್ಲಿರುವ ಬೆಟ್ಟ ಗುಡ್ಡಗಳಿಂದ ಸುತ್ತುವರಿಯಲ್ಪಟ್ಟ ಪಟ್ಟಣದಲ್ಲಿ ನಾನು ಜನ್ಮ ತಾಳಿದೆ ಅಂಥೇಳಿ ಹೇಳ್ತಾರೆ. ಯಾರು? ಕಪಿಲ್ ದೇವ್ ಅವರು. ಐ ವಾಸ್ ಬೋರ್ನ್ ಆನ್ ಕೋಲ್ಡ್ ವಿಂಟರ್ ಮಾರ್ನಿಂಗ್. ನಾನು ಚಳಿಗಾಲದ ಮುಂಜಾನೆ ಏನು ಮಾಡಿದೆ? ಜನಿಸಿದೆ. ಮೈ ಮದರ್, ಹೂ ಈಸ್ ಸಿಂಪಲ್ ವುಮೆನ್, ಕುಡ್ ನಾಟ್ ರೀಡ್ ದ ಟೈಮ್, ಬಟ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ನಮ್ಮ ತಾಯಿ ಯಾವ ರೀತಿ ಇದ್ಲು ಅಂತಂದರೆ ಶಿ ಈಸ್ ಅ ಸಿಂಪಲ್ ವುಮೆನ್. ಭಾಳ ಇನ್ನೋಸೆಂಟ್ ಮನುಷ್ಯಾಳ. ಯಾರು? ನನ್ನ ತಾಯಿ. ಆಕೆಗೆ ಏನಿತ್ತು? ಶಿ ಕುಡ್ ನಾಟ್ ರೀಡ್ ದ ಟೈಮ್. ಆದರೆ ಆಕೆ ಟೈಮ್ ಗೊತ್ತಾಗಿಲ್ಲ. ಬಟ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಆದರೆ ಆಕೆಗೆ ಏನು ನೆನಪೈತಿ? ಅದು ಭಾಳ ಮುಂಜಾನೆಯ ಸಮಯ ಇತ್ತು ಅನ್ನುವಂಥದ್ದು ನೆನಪೈತಿ. ದ ಡೇಟ್ 6th January 1959 ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್ ಬಿಕಾಸ್ ಅ ಕಸಿನ್ ಆಫ್ ಮೈನ್ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ. ಇಟ್ ಮೀನ್ಸ್ ದ ಡೇಟ್ ಆಫ್ ಬರ್ತ್
of our Kapil Dev is 6th January 1959. It was thankfully recorded. Why? Because a cousin of his was born on the same day. ಆ ಟೈಮ್ ಒಳಗನ ಅಂದ್ರೆ 6th January 1959 ಒಳಗೆ ಮತ್ತು ಒಬ್ಬ ಕಸಿನ್ ಹುಡ್ತಾಳ ಯಾವ ಸೇಮ್ ಡೇಟಿಗೆ 6th January 1959ಗೆನ. ಅದಕ್ಕೆ ಏನೈತಿ ಥ್ಯಾಂಕ್ಫುಲ್ಲಿ ರೆಕಾರ್ಡೆಡ್ ಐತಿ. ಯಾಕಂತಂದ್ರೆ ಅದ ಸೇಮ್ ಡೇಟಿಗೆ ನನ್ನ ಕಸಿನ್ ಒಬ್ಬರು ನನ್ನ ಜೊತೆಗನ ಹುಡ್ತಾರ ಅಂಥೇಳಿ ಯಾರು ಕಪಿಲ್ ದೇವರು ಹೇಳ್ತಾರೆ. ಅರೌಂಡ್ ದ ಸೇಮ್ ಟೈಮ್ ಆ್ಯಂಡ್ ವಿತ್ ದ ಸೇಮ್ ನೇಮ್. I grew up among 6 other brothers and sisters. How many brothers he had? 6 other brothers and sisters. ಮತ್ತು 6 ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸೇರಿ 6 ಜನ ಇರ್ತಾರೆ. ಆಲ್ ಓಲ್ಡರ್ ದ್ಯಾನ್ ಮೀ. ಅವರೆಲ್ಲರೂ ನನಗಿಂತ ಏನದಾರು ಓಲ್ಡರ್ ದ್ಯಾನ್ ಮೀ ಅಂತಂದ್ರೆ ನನಗಿಂತ ಅವರೆಲ್ಲ ದೊಡ್ಡವರು ಅದಾರು. ಎಕ್ಸೆಪ್ಟ್ ಒಂದು ಸಿಸ್ಟರನ್ನು ಹೊರತುಪಡಿಸಿ. ಹೂ ವಾಸ್ ಅ ಇಯರ್ ಯಂಗರ್. ನನಗಿಂತ ಆಕೇನು 1 ವರ್ಷ ಮಾತ್ರ ಸಣ್ಣವಳಿದ್ಲು. ಇಟ್ ಈಸ್ ದ ಚೈಲ್ಡ್ಹುಡ್ ಫೋಟೋ ಆಫ್ ಅವರ್ ಗ್ರೇಟ್ ಕ್ರಿಕೆಟರ್ ಕಪಿಲ್ ದೇವ್. ಸೊ ಲೆಟ್ ಅಸ್ ವಿ ಆರ್ ಮೂವ್ ವಿತ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. My mother always regales me with the tales of my naughty behavior. She claims she never managed to control me. But I do admit that right from the very beginning I found it hard to sit still. I was very curious and it was my ambition to travel around the world and drive a Mercedes Benz. God has been kind to me and both my wishes have been fulfilled. But at that time, 25 years ago, these dreams seemed like castle in the air. So dear students, we have to study first new words. Regales ಹೇಳುವ ಮೂಲಕ ಮನೋರಂಜಿಸುತ್ತಿದ್ದರು ಅಂದ್ರೆ ಮನ್ಯಾಗ ತಮಾಷೆ ಮಾಡ್ತಿರ್ತಾರಲ್ಲ ನಮಗೂ. ಸೊ ದಟ್ ಈಸ್ ಕಾಲ್ಡ್ ಇನ್ ಇಂಗ್ಲೀಷ್ ರಿಗೇಲ್ಸ್. ನಾಟಿ ತುಂಟತನ. ಬಿಹೇವಿಯರ್ ನಡವಳಿಕೆ. ಕಂಟ್ರೋಲ್ ನಿಯಂತ್ರಣ. ಕ್ಯೂರಿಯಸ್ ಕುತೂಹಲ. ಆಂಬಿಷನ್ ಮಹತ್ವಾಕಾಂಕ್ಷೆ ಅಥವಾ ಬಯಕೆ. ಫುಲ್ಫಿಲ್ಡ್ ಈಡೇರಿತು. ಕ್ಯಾಸ್ಟ್ಲೆಸ್ ಇನ್ ದ ಏರ್ ಗಾಳಿಗೋಪುರ ಗಾಳಿಯಲ್ಲಿ ಕಟ್ಟಿದ ಕೋಟೆ. ಸೊ ವಾಟ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಟೆಲ್ಸ್ ಅಸ್. ನೌ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಸೆಕೆಂಡ್ ಪ್ಯಾರಾಗ್ರಾಫ್. ಮೈ ಮದರ್ ಆಲ್ವೇಸ್ ರಿಗೇಲ್ಸ್ ಮೀ ವಿತ್ ದ ಟೇಲ್ಸ್ ಆಫ್ ಮೈ ನಾಟಿ ಬಿಹೇವಿಯರ್. ನಮ್ಮಮ್ಮ ನನಗೆ ಯಾವಾಗಲೂ ಹೇಳ್ತಿರ್ತಾರೆ. ಹೆಂಗೆ ಹೇಳ್ತಿರ್ತಾರೆ ಅಂತಂದರೆ ಎಲ್ಲರಿಗೂ ನಗಿಸ್ತಿರ್ತಾರೆ ನನ್ನ ನಾಟಿ ಬಿಹೇವಿಯರನ್ನು ಹೇಳಿ. ಈಗಲೂ ನಾವು ಎಲ್ಲರೂ ಕೂಡಿ ಮನ್ಯಾಗ ಕೂತಾಗ ನೀ ಸಣ್ಣವರಿದ್ದಾಗ ಹಂಗೆ ಮಾಡ್ತಿದ್ರಿ ಹಿಂಗೆ ಮಾಡ್ತಿದ್ರಿ ಅಂತ ಹೇಳ್ತಿರ್ತಾರಲ್ಲ ಹೇಳಿ ಏನು ನಮ್ಮದು ಬಾಲ್ಯದ ದಿನಗಳನ್ನು ನೆನಪಿಸಿ ನಮಗೆ ಮನೋರಂಜನೆ ಕೊಡ್ತಿರ್ತಾರಲ್ಲ ದಟ್ ಈಸ್ ಕಾಲ್ಡ್ ರಿಗೇಲ್ಸ್. ಸೊ ಹಿಯರ್ ದ ಕಪಿಲ್ ದೇವ್ಸ್ ಮದರ್ ರಿಗೇಲ್ಸ್ ವಿತ್ ಟೇಲ್ಸ್ ಆಫ್ ಹೀಸ್ ನಾಟಿ ಬಿಹೇವಿಯರ್ ವೆನ್ ಹಿ ವಾಸ್ ಚೈಲ್ಡ್. ಆತ ಮಗುವಾಗಿದ್ದಾಗ ಆತ ಮಾಡುವಂಥ ಪ್ರತಿಯೊಂದು ತುಂಟತನದ ವರ್ತನೆಗಳನ್ನು ಅವರ ತಾಯಿ ಹೇಳಿ ಏನು ಮಾಡ್ತಿರ್ತಾರೆ ಫ್ಯಾಮಿಲಿ ಮೆಂಬರ್ಸಿಗೆ ಮನೋರಂಜನೆಯನ್ನು ಕೊಡ್ತಿರ್ತಾರೆ. ಶಿ ಕ್ಲೈಮ್ಸ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ. ಶಿ ಕ್ಲೈಮ್ಸ್ ಅಂತಂದ್ರೆ ಯಾವಾಗಲೂ ಹೇಳ್ತಿರ್ತಾರೆ. ಏನು ಹೇಳ್ತಿರ್ತಾರು ಅಂತಂದ್ರೆ ಅವರು ಇವರನ್ನು ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ, ಅಷ್ಟು ತುಂಟತನ. ಈಗಲೂ ನಾವು ಸಣ್ಣ ಹುಡುಗರನ್ನ ನೋಡಿದಾಗ ಅಥವಾ ನಾವು ಸಣ್ಣವರಿದ್ದಾಗ ನಾವು ಮಾಡಿದ ತುಂಟತನವನ್ನು ನಮ್ಮ ತಾಯಿ ಅಂದರು ನಮ್ಗೆ ಹೇಳ್ತಿರ್ತಾರೆ. ಐ ನೆವರ್ ಕಂಟ್ರೋಲ್ ಯು, ಐ ನೆವರ್ ಮ್ಯಾನೇಜ್ಡ್ ಯು ಬಿಕಾಸ್ ಯು ಆರ್ ಟೂ ನಾಟಿ. ನೀವು ಸಹಿತ ಭಾಳ ತುಂಟರಾಗಿದ್ರಿ, ನಿಮ್ಮನ್ನು ನಮಗೆ ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ಲ ಅನ್ನೋವಂಥ ಮಾತನ್ನು ತಾಯಿ ಅಂದರು ಆವಾಗವಾಗ ಹೇಳ್ತಿರ್ತಾರೆ. ಸೊ ಹಿಯರ್ ಕಪಿಲ್ ದೇವ್ಸ್ ಮದರ್ ಆಲ್ಸೋ ಕ್ಲೈಮ್ಸ್ ದ್ಯಾಟ್. But I do admit that right from the very beginning I found it hard to still. ಆದರೆ ನಾನು ಅವಾಗನೇ ತಿಳ್ಕೊಂಬಿಟ್ಟಿದ್ನಿ ಏನಂತಂದ್ರೆ ಕೂತಲ್ಲೇ ಕೂಡುದಂದ್ರೆ ಏನು, ಇಟ್ಸ್ ವೆರಿ ಬೋರಿಂಗ್. ಅದು ಏನಾಗಿತ್ತು, ಭಾಳ ಬೋರ್ ಆಗ್ತಿತ್ತು ನನಗೆ ಒಟ್ಟು ಕೂತಲ್ಲೇ ಕೂಡುದಂದ್ರೆ ಆಗಿ ಬರ್ತಿರ್ಲಿಲ್ಲ ಅಂಥೇಳಿ ಕಪಿಲ್ ದೇವ್ ಅವರು ಹೇಳ್ತಾರೆ. ಮತ್ತು ಐ ವಾಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ಇಟ್ ವಾಸ್ ಮೈ ಆ್ಯಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಡ್ರೈವ್ ಅ ಮರ್ಸೀಡ್ಸ್ ಬೆಂಚ್. ಇವರ ಆ್ಯಂಬಿಷನ್ ಏನಾಗಿದ್ದು ಅಂತಂದರೆ 2 ಆ್ಯಂಬಿಷನ್ ಇದ್ದು ಇವ್ರ ಲೈಫ್ ಒಳಗೆ. ಆ ಆ್ಯಂಬಿಷನ್ಸ್ ಏನಾಗಿದ್ದು ನೋಡ್ರಿ, ಎಂಥ ಗ್ರೇಟ್ ಆ್ಯಂಬಿಷನ್ಸ್ ಇಟ್ಕೊಂಡಿದ್ರು ಇವ್ರು ಅಂತಂದ್ರೆ, ಐ ವಾಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ಇಟ್ ವಾಸ್ ಮೈ ಆ್ಯಂಬಿಷನ್. ನಾನು ಭಾಳ ಕುತೂಹಲಕಾರಿಯಾಗಿದ್ದೆ ಹಾಗೂ ನನ್ನ ಒಂದು ಅದ್ಭುತವಾದ ಗುರಿಗಳಿದ್ವು. ಟು ಟ್ರಾವೆಲ್ ಅರೌಂಡ್ ಏನು, ಜಗತ್ತು ಸುತ್ತು ಹಾಕುವುದು, ದ ವರ್ಲ್ಡ್ ಆ್ಯಂಡ್ ಡ್ರೈವ್ ಅ ಮರ್ಸೀಡ್ಸ್ ಬೆಂಚ್. ಮರ್ಸೀಡ್ಸ್ ಬೆಂಚ್ ಅನ್ನೋದು ಒಂದು ಬೆಲೆ ಬಾಳುವ ಕಾರು.
ಆ ಬೆಂಚ್ ಕಾರ್ ಒಳಗೆ ನಾನು ತಿರುಗಾಡಬೇಕು, ಹಾಗೆ ಜಗತ್ತನ್ನು ಸುತ್ತ ಹಾಕಬೇಕು ಅನ್ನುವಂಥ ಒಂದು ಅದ್ಭುತವಾದ ಬಯಕೆಗಳನ್ನು ಇಟ್ಕೊಂಡಿದ್ರು ಯಾರು? ನಮ್ಮ ಕಪಿಲ್ ದೇವ್ ಅವರು. ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ ಆ್ಯಂಡ್ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ದೇವರು ನನ್ನ ಮೇಲೆ ಭಾಳ ಕರುಣೆಯನ್ನು ಹೊಂದಿದ್ದ, ಅದಕ್ಕೆ ನನ್ನ ಎರಡೂ ಹಾರೈಕೆಗಳು ಏನಿದ್ವಲ್ಲ, ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್, ಅವು ನನ್ನ ಎರಡೂ ಬಯಕೆಗಳನ್ನು ಈಡೇರಿಸ್ಬಿಟ್ಟ ಯಾರು? ದೇವರು. ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ, ನನ್ನ ಮೇಲೆ ಅವ್ನು ಭಾಳ ಏನಿತ್ತು? ಕರುಣೆ ಇತ್ತು ದೇವರಿಗೆ. ಬಟ್ ಆಟ್ ದಟ್ ಟೈಮ್ 25 years ago ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಕ್ಯಾಸ್ಟಲ್ ಇನ್ ದ ಏರ್. ಆದ್ರೆ 25 ವರ್ಷದಿಂದ ಈ ಏನು ಡ್ರೀಮ್ ಇತ್ತಲ್ಲ, ಇದು ಹೆಂಗೆ ಕಾಣಿಸ್ತಿತ್ತು ಅಂತಂದ್ರೆ ಗಾಳಿ ಗೋಪುರ, ಅಂದ್ರೆ ಗಾಳಿಯ ಮುಖಾಂತರ ಗೋಪುರ ಕಟ್ಟಿದ್ರೆ ಅದೇನು ಗಟ್ಟಿಯಾಗಿರ್ತೈತೇನ್ರಿ? ಇಲ್ಲ, ಅದು ಹಾರಿ ಹೋಗಿಬಿಟ್ಟಿರ್ತೈತಿ. ಹಂಗೆ ನನ್ನ ಕನಸುಗಳು ನನಗೆ ಹಂಗೆ ಭಾಸವಾಗ್ತಿದ್ವು, ಆದರೆ ನಾ ಬಿಡಲಿಲ್ಲ, ಛಲ ಬಿಡದೆ ಏನು ಮಾಡಿದ್ನಿ, ಅದನ್ನು ನನ್ನ ಆಸೆಗಳನ್ನು ನಾನು ಈಡೇರಿಸಿಕೊಂಡ್ನಿ ಅಂಥೇಳಿ ಕಪಿಲ್ ದೇವ್ ಅವರು ಹೇಳ್ತಾರೆ. ಸೊ ಲೆಟಸ್ ವಿ ಆರ್ ಮೂವ್ ವಿತ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. I spent my childhood like all the other children around me, trying to bunk school and save up enough money to go to a new movie or have a plate of chicken chow mein with my friends. If we were very broke or bored, we would amuse ourselves by breaking the fruit of our neighbor's tree. I remembered the particular lady who lived down the road. I spent my childhood. Here, our Kapil Dev told how he spent his childhood. He said, I spent my childhood like all the other children around me. ಅಂದರೆ ಇಲ್ಲಿ ಸುತ್ತಮುತ್ತ ನಮ್ಮ ಎಲ್ಲ ಮಕ್ಕಳು ಯಾವ ರೀತಿ ತಮ್ಮ ಬಾಲ್ಯವನ್ನು ಕಳೀತಾರೋ ಅದೇ ರೀತಿ ನಾನು ನನ್ನ ಬಾಲ್ಯವನ್ನು ಸ್ಪೆಂಡ್ ಮಾಡಿದೆ. ಟ್ರೈಂಗ್ ಟು ಬಂಕ್ ಸ್ಕೂಲ್, ಏನು ಮಾಡಿದ್ನಿ? ಟ್ರೈಂಗ್ ಟು ಬಂಕ್ ಅಂತಂದ್ರೆ ಪರಾರಿ, ಸ್ಕೂಲಿಂದ ತಪ್ಪಿಸ್ಕೊಂಡು ಹೋಗೋದು, ಎದ್ದ ಹೋಗ್ಬಿಡೋದು ಕ್ಲಾಸ್ ನಡೆದಾಗ. ಆ್ಯಂಡ್ ಸೇವ್ ಅಪ್ ಇನಫ್ ಮನಿ ಟು ಗೋ ಅ ನ್ಯೂ ಮೂವಿ, ಮತ್ತು ಅದಕ್ಕೆ ಪಿಕ್ಚರಿಗೆ ಹೋಗೋಕೆ ಹಣವನ್ನು ಸೇವ್ ಮಾಡಿ ಇಟ್ಕೊಳ್ಳೋದು. ಆ್ಯಂಡ್ ಅವ್ರು ಹ್ಯಾವ್ ಅ ಪ್ಲೇಟ್ ಆಫ್ ಚಿಕನ್ ಚೌಮಿನ್ ವಿತ್ ಮೈ ಫ್ರೆಂಡ್ಸ್. ಮತ್ತೇನು ತಿನ್ನೋದು? ಚಿಕನ್ ಚೌಮಿನ್ ತಿನ್ನೋದು. ಯಾರ ಜೊತೆ? ಫ್ರೆಂಡ್ಸ್ ಜೊತೆ. ಈಗ ನಾವು ಪಾನಿಪುರಿ ಗೋಬಿ ಮಂಚೂರಿ ತಿಂತೀವಲ್ಲ, ಹಂಗೆ ಅವರು ಚಿಕನ್ ಚೌಮಿನನ್ನು ಅವ್ರ ಫ್ರೆಂಡ್ಸ್ ಜೊತೆ ತಿಂತಿದ್ರು. ಇಫ್ ವಿ ವರ್ ವೆರಿ ಬ್ರೋಕ್ ಆರ್ ಬೋರ್ಡ್, ಅಕಸ್ಮಾತ್ ನಮಗೆ ಭಾಳ ಏನು ಫೀಲ್ ಅನ್ಸಾತಿತ್ತು, ಬೋರ್ ಆಗಿತ್ತು ಅಂತಂದ್ರೆ, ವಾಟ್ ವಿ ವಿಲ್ ಡೂ ವಿ ವುಡ್ ಅಮ್ಯೂಸ್ ಅವರ್ ಸೆಲ್ವ್ಸ್, ನಮ್ಮಷ್ಟಕ್ಕೆ ನಾವು ಏನು ಮಾಡ್ತಿದ್ವಿ? ಜೋಕ್ ಮಾಡ್ತಿದ್ವಿ. ಬೈ ಬ್ರೇಕಿಂಗ್ ದ ಫ್ರೂಟ್ ಆಫ್ ಅವರ್ ನೆಹಬರ್ಸ್ ಟ್ರೀ, ಮತ್ತೇನು ಮಾಡ್ತಿದ್ವಿ? ನಮ್ಮ ಬಾಜು ಮನೆಯಾಗಿನವ್ರದ ಮರಗಳನ್ನು, ಹಣ್ಣಿನ ಮರಗಳನ್ನು ಹತ್ತಿದ್ವಿ. ಅವರ ಗಿಡದಲ್ಲಿ ಆದಂಥ ಕಾಯಿಗಳನ್ನು ಕಿತ್ತು ತಿಂತಿದ್ವಿ. ಐ ರಿಮೆಂಬರ್ಡ್ ಒನ್ ಪರ್ಟಿಕ್ಯುಲರ್ ಲೇಡಿ ಹೂ ಲಿವ್ಡ್ ಡೌನ್ ದ ರೋಡ್. ನನಗೆ ಒಬ್ಬರ ಲೇಡಿ ನೆನಪಾಗ್ತಾರೆ. ಪರ್ಟಿಕ್ಯುಲರ್ ಲೇಡಿ ಅಂದರೆ ಅದೇ ಒಬ್ಬರು ಪರ್ಟಿಕ್ಯುಲರ್ ಲೇಡಿ ನಂಗೆ ನೆನಪಾಗ್ತಾರೆ. ಯಾರು ಅಂತಂದ್ರೆ ಅವರು ನಮ್ಮ ಮನೆಯ ಕೆಳಗಡೆ ಅಂದ್ರೆ ವಾಸ ಮಾಡ್ತಿದ್ರು. ಆ ಒಬ್ಬ ಲೇಡಿ ನನಗೆ ಭಾಳ ನೆನಪಾಗ್ತಾರೆ ಅಂಥೇಳಿ ಕಪಿಲ್ ದೇವರು ಹೇಳ್ತಾರೆ. ಹಿಯರ್ ವಿ ಕ್ಯಾನ್ ಸಿ ದ ನ್ಯೂ ವರ್ಡ್ಸ್. ಚೈಲ್ಡ್ಹುಡ್ ಮೀನ್ಸ್ ಬಾಲ್ಯತನ, ಬಂಕ್ ಪರಾರಿಯಾಗು, ಇನಫ್ ಸಾಕಷ್ಟು, ಚೂಮಿನ್ ಇಟ್ ಈಸ್ ಸ್ಟಿರ್ ಫಿರ್ ಡಿಶ್ ಕನ್ಸಿಸ್ಟಿಂಗ್ ನೂಡಲ್ಸ್ ಆ್ಯಂಡ್ ಚಿಕನ್. ಇದೊಂದು ಚಿಕನ್ ಚೂಮಿನ್ ಅಂಥೇಳಿ ಇದೊಂದು ನೇಮ್ ಆಫ್ ಫುಡ್. ಅಮ್ಯೂಸ್ ನಗಿಸು, ಬ್ರೇಕಿಂಗ್ ದ ಫ್ರೂಟ್ ಆಫ್ ಹಣ್ಣು ಕೀಳುವುದು, ನೆಹಬರ್ ನೆರೆಹೊರೆಯವರು, ರಿಮೆಂಬರ್ ನೆನಪಿಸಿಕೊಳ್ಳುವುದು. ಸೊ ಫ್ರಮ್ ಅಸ್ ಹೂ ಹ್ಯಾಡ್ a beautiful garden which she took great pride in. In it she had papaya and pomegranate trees. I now sympathize with her, but in those days most of our time was spent planning how to get into her garden and pick the fruit of the trees. In fact, one day we had climbed over the wall and were perched on the tree when the lady walked out with some guests. She was entertaining them for tea right under the papaya tree. There were 2 of us on the tree and 2 others on the road. On the other side of the wall, the 2 fortunate ones who had been outside ran away, but my friend and I had to sit still for nearly 2 hours till the tea party ended. That was the day I discovered the rash that papaya sap can cause. ಗಾರ್ಡನ್ ಮೀನ್ಸ್ ತೋಟ, ಪ್ರೈಡ್ ಗರ್ವ, ಪಪಾಯ ಪರಂಗಿ ಹಣ್ಣು, ಪೊಮೊಗ್ರೆನೇಟ್ ದಾಳಿಂಬೆ ಹಣ್ಣು, ಸಿಂಪತೈಸ್ ಸಹನಾಭೂತಿ, ಪರ್ಚ್ಡ್
ಮೇಲೆತ್ತಿ ಕೂರುವುದು, ಎಂಟರ್ಟೈನಿಂಗ್ ಮನೋರಂಜಿಸು, ಫಾರ್ಚುನೇಟ್ ಅದೃಷ್ಟ, ಸ್ಯಾಪ್ ಹಣ್ಣಿನ ರಸ, ರ್ಯಾಶ್ ದುಗುಡ ಅಥವಾ ಆತುರ. ಫ್ರಾಮ್ ಅಸ್ ಆ ಒಂದು ಲೇಡಿ ಬಗ್ಗೆ ಏನು ನೆನಪು ಮಾಡ್ಕೊಂಡಿದ್ರಲ್ಲ ಈ ಒಂದು ಪ್ಯಾರಾಗ್ರಾಫಲ್ಲಿ, ಆ ಲೇಡಿ ಬಗ್ಗೆ ಕಂಟಿನ್ಯೂ ಪಾರ್ಟಿಲಿ ಐತಿ. ಫ್ರಾಮ್ ಅಸ್ ಹೂ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್. ಆ ಒಬ್ಬ ಲೇಡಿ, ಆಕೆ ಏನು ಲೇಡಿ ಬಗ್ಗೆ ನೆನಪು ಮಾಡ್ಕೋತೀನಲ್ಲ, ಆ ಒಂದು ಲೇಡಿ ಏನನ್ನು ಹೊಂದಿರ್ತಾಳು ಅಂತಂದ್ರೆ ಒಂದು ಬ್ಯೂಟಿಫುಲ್ ಗಾರ್ಡನನ್ನು ಹೊಂದಿರ್ತಾಳು. ವಿಚ್ ಶಿ ಟು ಗ್ರೇಟ್ ಪ್ರೈಡ್ ಇನ್. ಆಕೆಗೆ ಭಾಳ ಅದ್ರ ಬಗ್ಗೆ ಹೆಮ್ಮೆ ಇರ್ತೈತಿ, ನಾ ಬೆಳೆಸಿದ ಗಾರ್ಡನ್ನ ಅಂಥೇಳಿ. ಶಿ ಟು ಗ್ರೇಟ್ ಪ್ರೈಡ್ ಇನ್, ಅದ್ರ ಬಗ್ಗೆ ಭಾಳ ಹೆಮ್ಮೆ ಇರ್ತೈತಿ. ಇನ್ ಇಟ್ ಶಿ ಹ್ಯಾಡ್ ಪಪಾಯ ಆ್ಯಂಡ್ ಪೊಮೊಗ್ರೆನೇಟ್ ಟ್ರೀಸ್. ಆ ಒಂದು ಗಾರ್ಡನ್ ಒಳಗೆ, ಇನ್ ಇಟ್ ಅಂತಂದ್ರೆ ಆ ಒಂದು ಗಾರ್ಡನ್ ಒಳಗೆ, ಶಿ ಹ್ಯಾಡ್ ಪಪಾಯ ಆ್ಯಂಡ್ ಪೊಮೊಗ್ರೆನೇಟ್ ಟ್ರೀಸ್. ವಿಚ್ ಟ್ರೀಸ್ ಶಿ ಹ್ಯಾಡ್ ಇನ್ ಹರ್ ಗಾರ್ಡನ್? ದೋಸ್ ಆರ್ ನನ್ ಅದರ್ ದ್ಯಾನ್ ಪಪಾಯ ಆ್ಯಂಡ್ ಪೊಮೊಗ್ರೆನೇಟ್ ಟ್ರೀಸ್. ಐ ನೋ ಸಿಂಪತೈಸ್ ವಿತ್ ಹರ್. ನಾನು ಆಕಿ ಮ್ಯಾಲೆ ಏನು ಈಗ ಅಂದ್ರೆ ಸಹನಾಭೂತಿ ಐತಿ, ಬಟ್ ನನಗೆ ಅವಾಗ ಮಾಡಾಗೇನಿರಲಿಲ್ಲ, ಅರಿವಿರಲಿಲ್ಲ. ನನಗೆ ಅದು ತಿನ್ನೋದೊಂದೇ ಏನಿತ್ತು ಉದ್ದೇಶ ಇತ್ತು. ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್ ಆ್ಯಂಡ್ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್. ನಾವು ಬರೀ ಬಟ್ ಇನ್ ದೋಸ್ ಡೇಸ್ ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲ್ಯಾನಿಂಗ್ ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್ ಆ್ಯಂಡ್ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್. ನಾ ಈಗ ಅಕ್ಕಿ ಮೇಲೆ ಭಾಳ ಸಿಂಪತೈಸ್ ಅದೀನಿ, ಅಂದ್ರೆ ಸಹನಾಭೂತಿ ತೋರಿಸ್ತೀನಿ. ಆದರೆ ಆ ದಿನಗಳೊಳಗೆ, ನನ್ನ ಬಾಲ್ಯದ ದಿನಗಳೊಳಗೆ ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವಿ, ನಮ್ಮದು ಹೆಚ್ಚಿನ ಟೈಮ್ ಬರೀ ಅದ್ರಾಗನ ಪ್ಲ್ಯಾನ್ ಮಾಡೋದ್ರಾಗನ ಹೋಗ್ತಿತ್ತು ಅಂತ ಹೇಳ್ತಾರೆ ಅವರು. ಹೆಂಗೆ ಹೇಳ್ತಾರೆ ನೋಡ್ರಿ. ಬಟ್ ಇನ್ ದೋಸ್ ಡೇಸ್ ಮೋಸ್ಟ್ ಆಫ್ ಅವರ್ ಟೈಮ್ ವಾಸ್ ಸ್ಪೆಂಟ್ ಪ್ಲ್ಯಾನಿಂಗ್ ಹೌ ಟು ಗೆಟ್ ಇನ್ ಟು ಹರ್ ಗಾರ್ಡನ್ ಆ್ಯಂಡ್ ಪಿಕ್ ದ ಫ್ರೂಟ್ ಆಫ್ ದ ಟ್ರೀಸ್. ಯಾವ ರೀತಿ ನಾ ಹಣ್ಣನ್ನು ತೊಗೋಬಹುದು, ಯಾವ ರೀತಿ ಅಕ್ಕಿ ಗಾರ್ಡನ್ ಒಳಗೆ ಹೋಗ್ಬೋದು, ಇದು ಒಂದು ತಲೆಯಾಗ ನಮಗೆ ಏನಾಗ್ತಿತ್ತು, ಇಟ್ ಇಸ್ ಸ್ಟಕ್ ಇನ್ ಅವರ್ ಮೈಂಡ್. ನಮ್ಮ ತಲೆಯಾಗ ಬರೀ ಸುತ್ತಾ ಇತ್ತು, ಏನು ಹೆಂಗೆ ಹೋಗೋದು, ಹೆಂಗೆ ಕಿತ್ತುಕೊಳ್ಳೋದು, ಹೆಂಗೆ ತಿನ್ನೋದು ಆ ಹಣ್ಣುಗಳನ್ನು. ವಿಚ್ ಫ್ರೂಟ್ಸ್ ಆರ್ ದೇರ್ ಆರ್ ಪಪಾಯ ಆ್ಯಂಡ್ ಪೊಮೊಗ್ರೆನೇಟ್ ಫ್ರೂಟ್ಸ್. ಸೊ ಅವರ್ Kapil Dev was spent planning how to get into her garden and pick the fruit of the trees. ಯಾವ ರೀತಿ ಹಣ್ಣನ್ನು ತೊಗೊಂಬರೋದು ಅಂಥೇಳಿ ವಿಚಾರ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಒನ್ ಡೇ ವಿ ಹ್ಯಾಡ್ ಕ್ಲೈಂಬ್ಡ್ ಓವರ್ ದ ವಾಲ್ ಆ್ಯಂಡ್ ವರ್ ಪರ್ಚ್ಡ್ ಆನ್ ದ ಟ್ರೀ. ಪರ್ಚ್ಡ್ ಮೀನ್ಸ್ ಮೇಲೆತ್ತಿ ಕೂರುವುದು. ಒಂದಿನ ಹಾದಿ ನೋಡಿ ಏನು ಮಾಡಿದರು, ಹತ್ತಿ ಮೇಲೆ ಕೂತ್ಬಿಟ್ರಿ ಯಾವ ಗಿಡದ ಮೇಲೆ. ಓವರ್ ದ tree, climbed over the wall and were perched on the tree when the lady walked out with some guests. ಆಕಿ ಕೆಲವೊಂದಿಷ್ಟು ಅತಿಥಿಗಳ ಜೊತೆ ಹೊರ ಹೋಗಿರ್ತಾಳೆ, ಅದನ್ನು ನೋಡಿ ಇವರು ಗಿಡದ ಮೇಲೆ ಹೋಗಿ ಹತ್ತಿ ಕೂತ್ಬಿಡ್ತಾರೆ. ಶಿ ವಾಸ್ ಎಂಟರ್ಟೈನಿಂಗ್ ದೆಮ್ ಫಾರ್ ಟೀ ರೈಟ್ ಅಂಡರ್ ದ ಪಪಾಯ ಟ್ರೀ. ಅಂದರೆ ಇವ್ರು ಕೂತಂಥ ಟ್ರೀ ಯಾವುದಿತ್ತು ಅಂತಂದ್ರೆ ಪಪಾಯ ಟ್ರೀ ಇತ್ತು. ಆ ಗಿಡದ ಕೆಳಗಣ ಆ ಲೇಡಿ ಏನು ಮಾಡ್ತಾಳೆ, ಅವ್ರಿಗೆ ಟೀ ಪಾರ್ಟಿ ಕೊಟ್ರಾತು ಅಂಥೇಳಿ ಕರ್ಕೊಂಬರ್ತಾಳೆ. ಆಕೆ ಯಾರ ಜೊತೆ ವಾಕಿಂಗ್ ಹೋಗಿರ್ತಾಳಲ್ಲ ಗೆಸ್ಟ್ಸ್, ಅವ್ರನ್ನ ಕರ್ಕೊಂಬಂದ ಇಲ್ಲ ಟೀ ಕುಡ್ಕೊಂಡು ಹೋಗುವಂತ್ರೆ ಬರ್ರಿ ನಮ್ಮ ಮನೆಗೆ ಅಂಥೇಳಿ ಆ ಪಪ್ಪಾಯ ಗಿಡದ ಕೆಳಗಣ ಆ ಗೆಸ್ಟ್ಗಳನ್ನು ಕೂಡಿಸ್ತಾಳೆ. ಶಿ ವಾಸ್ ಎಂಟರ್ಟೈನಿಂಗ್ ದೆಮ್ ಫಾರ್ ಟೀ ರೈಟ್ ಅಂಡರ್ ದ ಪಪಾಯ ಟ್ರೀ. ದೇರ್ ವರ್ 2 of us ಆನ್ ದ ಟ್ರೀ ಆ್ಯಂಡ್ 2 others ಆನ್ ದ ರೋಡ್ ಆನ್ ದ ಅದರ್ ಸೈಡ್ ಆಫ್ ದ ವಾಲ್. ಇವರು 4 ಜನ ಫ್ರೆಂಡ್ಸ್ ಇರ್ತಾರೋ. ಇವ್ರೊಳಗೆ 2 ಜನ ಮ್ಯಾಲೆ ಹತ್ತಿರ್ತಾರೆ ಗಿಡದ ಮೇಲೆ, ಇನ್ನಿಬ್ರು ಏನು ಮಾಡಿರ್ತಾರೋ ರೋಡ್ ಒಳಗೆ, ಅಂದರೆ ರೋಡ್ ಹೊರಗೆ ಇರ್ತಾರೆ. ಅಂದ್ರೆ ಕಾಂಪೌಂಡ್ ಇರ್ತೈತಿ, ಆ ಕಾಂಪೌಂಡ್ ಹೊರಗೆ 2 ನಿಂತಿರ್ತಾರೆ, 2 ಮ್ಯಾಲೇರೆ ಗಿಡದ ಮೇಲೆ ಕೂತಿರ್ತಾರೆ. ದ 2 fortunate ones who had been outside ran away, but my friend and I to sit still for nearly 2 hours till the tea party ended. ಅವ್ರೇನು ಗಾಡಿ ಹೊರಗೆ ನಿಂತಿರ್ತಾರಲ್ಲ, ಅವರೆಲ್ಲ ಏನು ಮಾಡಿಬಿಡ್ತಾರೆ, ಎಸ್ಕೇಪ್ ಆಗಿಬಿಡ್ತಾರೆ. ಮತ್ತು ಅವರಿಗೆ ತಪ್ಪಿಸ್ಕೊಳಕ್ಕೆ ಹಾದಿ ಸಿಗ್ತೈತಿ, ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ. ಬಟ್ ಕಪಿಲ್ ದೇವ್ ಆ್ಯಂಡ್ ಹೀಸ್ ಫ್ರೆಂಡ್ ಹ್ಯಾಡ್ ಸಿಟ್ ಸ್ಟಿಲ್ ಫಾರ್ ನಿಯರ್ಲಿ 2 hours till the tea party ended. ಕಪಿಲ್ ದೇವ್ ಮತ್ತು ಅವರ ಒಬ್ಬ ಗೆಳೆಯ ಏನು 2 ಮ್ಯಾಲೆ ಹತ್ತಿರ್ತಾರಲ್ಲ, ಆ 2 ಸೇರಿ ಎಷ್ಟೊತ್ತನ ಕೂಡ್ತಾರೆ ಅಂತಂದ್ರೆ ಹಾರ್ಡ್ಲಿ 2 hours, 2 ತಾಸು. ಅಂದ್ರೆ ಟೀ ಪಾರ್ಟಿ ಎಂಡ್ ಆಗಬೇಕಾಗಿತ್ತು ಅಂತಂದ್ರೆ 2 ತಾಸು ಬೇಕಾಗ್ತೈತಿ. ಅಲ್ಲಿ ತನಕನೂ ಅವರು ದೇವರ್ ಸೀಟೆಡ್ ಆನ್ ದ ಟ್ರೀ, ಅವರು ಟ್ರೀ ಮೇಲೆ ಕೂಡ್ತಾರೆ. ದ್ಯಾಟ್ ವಾಸ್ ದ ಡೇ ಐ ಡಿಸ್ಕವರ್ಡ್ ದ ರ್ಯಾಶ್ ದ್ಯಾಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಅದು ನನ್ನ ಲೈಫ್ ಒಳಗೆ ನಾ ಏನು ಸಂಶೋಧನೆ ಮಾಡ್ಕೊಂಡು ಅಂದ್ರೆ ನಾನು ಏನು ಕಂಡುಕೊಂಡು ಅಂತಂದ್ರೆ, ಈ ಒಂದು ಹಣ್ಣಿನ ರಸ ಇಷ್ಟು ದುಗುಡ ಮತ್ತು ಆತಂಕವನ್ನು ಹುಟ್ಟಿಸ್ತೈತಲ್ಲಪ್ಪ ನಮ್ಮ ಜೀವನದೊಳಗೆ. ಕದ್ದು ತಿನ್ನೋದ್ರೊಂದಿಗೆ ಏನಾಗ್ತೈತಿ, ದುಗುಡ ಮತ್ತು ಆತುರವನ್ನು ನಮ್ಮ ಜೀವನದೊಳಗೆ ನಾವು ಅನುಭವಿಸ್ತೀವಲ್ಲ ಅನ್ನೋದನ್ನು ಕಂಡುಕೊಂಡೆ ಅಂಥೇಳಿ ಕಪಿಲ್ ದೇವ್ ಅವರು ಹೇಳ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್
topics or these paragraphs very well. I will continue the next part of the lesson My Beginnings with the next class. Thank you.